ಇನ್ನು IPL ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿದ್ದಂತಹ ರೀಲ್ಸ್ ಸ್ಟಾರ್ಸ್ಗಳಿಗೆ ಮೊನ್ನೆ CCB ಪೊಲೀಸರು ಬಿಸಿಯನ್ನು ಮುಟ್ಟಿಸಿದ್ರು. ಇನ್ಫ್ಲುಯೆನ್ಸರ್ಸ್ಗಳಿಗೆ ಬಿಸಿ ಮುಟ್ಟಿಸಿದಂತಹ ಸೈಬರ್ ಪೊಲೀಸರು ಪ್ರಮೋಷನ್ ಮಾಡ್ತಿದ್ದವರ ಅಪೋಲಜಿ ವಿಡಿಯೋವನ್ನು ಮಾಡಿಸಿದ್ದಾರೆ. ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡುತ್ತಿದ್ದಂಥ ಸ್ಟಾರ್ಗಳಿಗೆ CCB ಪೊಲೀಸರು ಬಿಗ್ ಶಾಕ್ ಅನ್ನು ನೀಡಿದ್ರು. ಅಲ್ಲದೆ ಹಣದ ಆಸೆಗೆ ಯಾವ ಟೀಮ್ ಗೆಲ್ಲುತ್ತೆ, ಯಾವ ಟೀಮ್ ಸೋಲುತ್ತೆ ಅನ್ನೋ ಪ್ರೆಡಿಕ್ಷನ್ ನೀಡುವ ಆ್ಯಪ್ಗಳ ಬಗ್ಗೆ ಸ್ಟೋರಿ ಹಾಕಿ ಪ್ರಮೋಟ್ ಮಾಡ್ತಿದ್ದಂಥ ರೀಲ್ಸ್ ಸ್ಟಾರ್ಗಳಿಗೆ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಇದೀಗ ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಿದ್ದಂಥ ರೀಲ್ ಸ್ಟಾರ್ಗಳ ಕೆಟ್ಟ ಮೇಲೆ ಬುದ್ಧಿ ಕಲ್ತ್ಕೊಂಡಿದ್ದಾರೆ. ಈ ಹಿಂದೆ ರೀಲ್ ಸ್ಟಾರ್ಸ್ಗಳು IPL ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಿದ್ರು. ಆದ್ರೆ ಈಗ ಬೆಟ್ಟಿಂಗ್ ಪ್ರಮೋಟ್ ಮಾಡಿದವರು ಅಪೋಲಜಿ ವಿಡಿಯೋವನ್ನ ಹಾಕಿದ್ದಾರೆ. ಯಾರು ಬೆಟ್ಟಿಂಗ್ ಆಡಬೇಡಿ, ಬೆಟ್ಟಿಂಗ್ ಆಡೋದು ತಪ್ಪು, ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ಸ್ಟೋರಿ ಹಾಕಬೇಡಿ ಅಂತ ಹೇಳಿದ್ದಾರೆ. ಅಲ್ಲದೆ ದೀಪಕ್ ಗೌಡ, ಗೋಲ್ಡ್ ದಚ್ಚು, ಸೋನು ಶ್ರೀನಿವಾಸ್ ಗೌಡ ಸೇರಿ ಹಲವರಿಂದ ಬೆಟ್ಟಿಂಗ್ ವಿರುದ್ಧ ಜಾಗೃತಿ ವಿಡಿಯೋಗಳನ್ನು ಕೂಡ ಮಾಡಿಸಲಾಗಿದೆ. ಯಾಕಂದ್ರೆ ಈ ಕೆಲವು ದಿನಗಳ ಹಿಂದೆ ರೀಲ್ಸ್ ಸ್ಟಾರ್ಸ್ಗಳು IPL ಬೆಟ್ಟಿಂಗ್ ಬಗ್ಗೆ ಸ್ಟೋರಿಗಳನ್ನ ಹಾಕ್ತಿದ್ರು. ಗೆಲ್ಲುವ ಟೀಮು, ಸೋಲುವ ಟೀಮ್ ಯಾವುದು ಅಂತ ಹೇಳಿ ಪ್ರೆಡಿಕ್ಷನ್ಗಳನ್ನ ಮಾಡ್ತಿದ್ರು ಮತ್ತು ಕೆಲವೊಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯಿನ್ ಆಗಿ ಅಂತ ಕೂಡ ಹೇಳ್ತಿದ್ರು. ಈ ಮೂಲಕ ಗೆಲುವು ಸೋಲಿನ ಬಗ್ಗೆ ಜನರಲ್ಲಿ ಅಭಿಪ್ರಾಯ ತಿಳಿದುಕೊಳ್ತಿದ್ರಂತೆ. IPL ಬೆಟ್ಟಿಂಗ್ ಬುಕ್ಕಿಗಳು ನೀಡೋ ಡೀಟೇಲ್ಸ್ ಮೇರೆಗೆ ಸ್ಟೋರಿ ಅಪ್ಲೋಡ್ ಮಾಡ್ತಿದ್ರು ಅಂತ ಒಂದು ಆರೋಪಗಳು ಕೇಳಿ ಬಂದಿದ್ವು. ಇದೀಗ ಹಣದ ಆಸೆಗೆ ಸ್ಟೋರಿ ಹಾಕಿ ಪ್ರಮೋಟ್ ಮಾಡ್ತಿದ್ದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ ಬಳಿಕ ರೀಲ್ಸ್ ಸ್ಟಾರ್ಸ್ಗಳು ಎಚ್ಚೆತ್ತುಕೊಂಡಿದ್ದಾರೆ, ಅಪೋಲಜಿ ವಿಡಿಯೋಗಳನ್ನ ಮಾಡ್ತಿದ್ದಾರೆ ಮತ್ತು ಯಾರು ಕೂಡ ಬೆಟ್ಟಿಂಗ್ ಆಡಬೇಡಿ ಅಂತ ಪ್ರಮೋಟ್ ಅನ್ನ ಮಾಡ್ತಿದ್ದಾರೆ.